ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 9ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ ಆಧಾರಿತ ಮೌಲ್ಯಾಂಕನ ಪದ್ಯ 5 ಹೇಮಂತ ಇದರ ಪ್ರಶ್ನೆಗಳನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಮೊದಲನೆಯ ಪ್ರಶ್ನೆ, ಒಂದೊಂದು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಯ್ಕೆ ಎ ಆಗಮ ಸಂಧಿ, ಆಯ್ಕೆ ಬಿ ಆದೇಶ ಸಂಧಿ, ಆಯ್ಕೆ ಸಿ ಲೋಪ ಸಂಧಿ, ಆಯ್ಕೆ ಡಿ ಎಣ್ ಸಂಧಿ. ಎರಡನೇ ಪ್ರಶ್ನೆ, ಮೆಲ್ಲ ಮೆಲ್ಲನೆ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಆಯ್ಕೆ ಎ ದ್ವಿರುಕ್ತಿ, ಆಯ್ಕೆ ಬಿ ಜೋಡು ನುಡಿ, ಆಯ್ಕೆ ಸಿ ಅನುಕರಣಾವ್ಯಯ, ಆಯ್ಕೆ ಡಿ ಕ್ರಿಯಾಪದ. ಮೂರನೇ ಪ್ರಶ್ನೆ, ತಣ್ಣನೆಯ ಪದದಲ್ಲಿರುವ ವಿಭಕ್ತಿಯ ಹೆಸರು. ಆಯ್ಕೆ ಎ ಸಪ್ತಮಿ, ಆಯ್ಕೆ ಬಿ ಪ್ರಥಮ, ಆಯ್ಕೆ ಸಿ ದ್ವಿತೀಯ, ಆಯ್ಕೆ ಡಿ ಷಷ್ಠಿ. ಮುಂದಿನ ಭಾಗ, ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಮೌನ ಮಾತು, ಜಡ ಡ್ಯಾಶ್, ಬನ ವನ ಮೊಗ ಡ್ಯಾಶ್. ಮುಂದಿನ ಭಾಗ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಹೇಮಂತ ರಾಜನು ಇಳೆಗೆ ಬಂದಾಗ ಮರಗಳು ಹೇಗಿರುತ್ತವೆ? ಎರಡನೇ ಪ್ರಶ್ನೆ, ಮಂಜು ಮುಸುಕನು ಹೊದ್ದು ಮಲಗಿರುವವರು ಯಾರು? ಮುಂದಿನ ಪ್ರಶ್ನೆ, ಕಾನನದ ಹಕ್ಕಿ ಏನು ಮಾಡುತ್ತಿದೆ ಎಂದು ಕವಿ ಹೇಳುತ್ತಾರೆ? ಮುಂದಿನ ಭಾಗ, ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಹೇಮಂತ ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿತ್ತು? ಮುಂದಿನ ಪ್ರಶ್ನೆ, ಹೇಮಂತ ಋತುವಿನಲ್ಲಿ ಮರಗಳ ಸ್ಥಿತಿ ಹೇಗಿರುತ್ತದೆ? ಮುಂದಿನ ಭಾಗ, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಚೆಂಗುಡಿಯ ಸಿಂಗರದ ವರವರೂತಗಳೆನಿಸಿ. ಮುಂದಿನ ವಾಕ್ಯ, ಸುಯ್ಯಲರ ಸೂಸುತ್ತಿವೆ ನಿನ್ನ ಹಳಿದು. ಮುಂದಿನ ಭಾಗ, ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಎಸ್ ವಿ ವಿಶ್ವೇಶ್ವರ ಭಟ್ಟ. ಮುಂದಿನ ಭಾಗ, ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ. ಹೇಮಂತ ಋತುರಾಜ ಅಲ್ಲಿಂದ ಮರುತ ನಿಲ್ಲ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.